ಬಂದಂತ ಮಳೆಗೆ ರಾಷ್ಟ್ರೀಯ ಹೆದ್ದಾರಿಯ ಬಣ್ಣ ಬಯಲಾಗಿದ್ದು ಸರಿಯಾಗಿ ಅಧ್ಯಯನ ಮಾಡದಂತೆ ಇದಕ್ಕೆ ಇದೆಲ್ಲ ಕಾರಣ ಆಗಿದೆ. ಹೆದ್ದಾರಿ ಅಭಿವೃದ್ಧಿ ಅನ್ನೋದು ಜನರ ಸುಗಮ ಸಂಚಾರಕ್ಕೆ ಇರಬೇಕೇ ವಿನಃ ಜನರ ಜೀವ ಹಿಂಡಲು ಅಲ್ಲ. ಹೌದು, ಮಂಗಳೂರಿನ ಬಿಕರ್ನಕಟ್ಟೆ ಸವಣೂರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಈಗ ಸಾರ್ವಜನಿಕರ ಪಾಲಿಗೆ ಮೃತ್ಯುಕೂಪವಾಗಿ ಮಾರ್ಪಡುತ್ತಿದೆಯಾ ಎಂಬ ಆತಂಕ ಎದುರಾಗಿದೆ. ಬಿಕರ್ನಕಟ್ಟೆಯಿಂದ ಸವಣೂರುವರೆಗಿನ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಈಗ ಸಮಸ್ಯೆಗಳ ಆಗರವಾಗಿದೆ. ಕಳಪೆ ಮತ್ತು ಅವೈಜ್ಞಾನಿಕ ಕಾಮಗಾರಿಗೆ ಈ ರಸ್ತೆಯೇ ನೇರ ಸಾಕ್ಷಿ. ಕೆಲವೆಡೆ ನಿಯಮ ಗಾಳಿಗೆ ತೂರಿ ಅವೈಜ್ಞಾನಿಕವಾಗಿ ಗುಡ್ಡ ಕತ್ತರಿಸಲಾಗಿದ್ದು ಮಳೆಗೆ ಗುಡ್ಡ ಕುಸಿಯುವ ಭೀತಿ ಎದುರಾಗಿದೆ. ಇನ್ನು ಕೆಲವೆಡೆ ತಗ್ಗು ಪ್ರದೇಶಗಳಿಗೆ ಕೇವಲ ಮಣ್ಣು ತುಂಬಿಸಿ ರಸ್ತೆ ನಿರ್ಮಿಸಲಾಗಿದೆ. ಇದೀಗ ವರುಣನ ಆರ್ಭಟ ಆರಂಭವಾಗುತ್ತಿದ್ದಂತೆ ಹೊಸದಾಗಿ ನಿರ್ಮಾಣಗೊಂಡ ರಸ್ತೆಗಳು ಬಿರುಕು ಬಿಡುತ್ತಿದ್ದು ಸಾರ್ವಜನಿಕರಲ್ಲಿ ತೀವ್ರ ಆತಂಕ ಸೃಷ್ಟಿಸಿದೆ. ಇಡೀ ಒಂದು ಮಂಗಳೂರಲ್ಲಿ ಬಂದಂತ ಈ ವಾರದಲ್ಲಿ ಬಂದಂತ ಮಳೆಗೆ ರಾಷ್ಟ್ರೀಯ ಹೆದ್ದಾರಿಯ ಬಣ್ಣ ಬಯಲಾಗಿದ್ದು ಮಂಗಳೂರು ಮೂಡಬಿದ್ರೆ ಕಾರ್ಕಳ ರೂಟಲ್ಲಿ ಆಲ್ರೆಡಿ 2 ಕಡೆ ಭೂಕುಸಿತ ಉಂಟಾಗಿದೆ. ಕೆತ್ತಿಕಲ್ಲು ಎಂಬಲ್ಲಿ ಯಾವಾಗ ಏನು ಕುಸಿದು ರಸ್ತೆ ಕುಚ್ಚಿಕೊಂಡು ಹೋಗ್ತಾ ಅಂತ ಹೇಳೋ ಭಯನ್ನು ಜನರಿಗೆ ಕಾಣ್ತಾ ಇದೆ. ದಯವಿಟ್ಟು ಈ ಒಂದು ಕಾಮಗಾರಿ ಮಾಡಿದಂಥ ಒಂದು ಉತ್ತರ ಭಾರತದ ಕಂಪನಿ ಏನಿದೆ, ಇಲ್ಲಿಯ ಒಂದು ಮಣ್ಣಿನ ಪರಿಸ್ಥಿತಿ ಅಥವಾ ಇಲ್ಲಿಯ ಮಳೆ ಎಷ್ಟು ಹೋಗ್ತದೆ ಅಂತೇಳಿ ಒಂದು ಸರಿಯಾಗಿ ಅಧ್ಯಯನ ಮಾಡದಂತೆ ಇದಕ್ಕೆ ಇದೆಲ್ಲ ಕಾರಣ ಆಗಿದೆ. ದಯವಿಟ್ಟು ಜಿಲ್ಲಾಡಳಿತ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಲ್ಲಿ ಕೇಳಿಕೊಳ್ಳೋದೇನೆಂದರೆ, ಮಂಗಳೂರು ಮೂಡಬಿದ್ರೆ ಕಾರ್ಕಳ ಒಂದು ರಸ್ತೆಯಲ್ಲಿ ಎಲ್ಲೆಲ್ಲ ಭೂಕುಸಿತ ಉಂಟಾಗ್ಬೋದು ಅಥವಾ ಎಲ್ಲೆಲ್ಲ ಅವಘಡ ಆಗ್ಬೋದು ಅಂತ ಸಮಗ್ರವಾಗಿ ಪರಿಶೀಲಿಸಿ ಯಾವುದೇ ಒಂದು ಅಪಘಾತ ಮತ್ತು ಭೂಕುಸಿತ ಉಂಟಾಗದಾಗೆ ಈಗಲೇ ಅದಕ್ಕೆ ಕ್ರಮ ಕೈಗೊಳ್ಳಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಇನ್ನು ನಗರದ ಕುಡುಪು ಪರಿಸರದಲ್ಲೂ ಇದೇ ರೀತಿಯ ಹೊಸದಾಗಿ ನಿರ್ಮಾಣಗೊಂಡ ಹೆದ್ದಾರಿ ಒಂದೆಡೆ ಬಿರುಕು ಬಿಟ್ಟಿದ್ದರೆ ಇನ್ನೊಂದೆಡೆ ಕುಸಿಯುವ ಭೀತಿಯಲ್ಲಿದೆ. ಇನ್ನು ಗಂಜಿಮಠ ಭಾಗದ ಕಥೆಯಂತೂ ಹೇಳತೀರದು. ಇಲ್ಲಿ ಬೃಹತ್ ಹೊಂಡಕ್ಕೆ ಕೇವಲ ಮಣ್ಣು ತುಂಬಿಸಿ ರಸ್ತೆ ನಿರ್ಮಿಸಲಾಗಿದೆ. ಆದರೆ ಆ ಮಣ್ಣು ಕೊಚ್ಚಿ ಹೋಗದಂತೆ ತಡೆಯಲು ಯಾವುದೇ ಗಟ್ಟಿಮುಟ್ಟಾದ ತಡೆಗೋಡೆಯನ್ನು ನಿರ್ಮಿಸಿಲ್ಲ. ಭಾರೀ ಮಳೆಗೆ ಈ ಮಣ್ಣು ಕುಸಿದು ಬಿದ್ದರೆ ಇಡೀ ರಸ್ತೆಯೇ ಕೊಚ್ಚಿ ಹೋಗುವ ಅಪಾಯ ಎದುರಾಗಿದೆ. ಇನ್ನೊಂದು ನೀವು ನೋಡ್ಬೋದು, ಇಲ್ಲಿ ಮಾಡಿದಂಥ ಒಂದು ರಸ್ತೆಯಲ್ಲಿ ಮಾಡಿದಂಥ ಮಳೆ ನೀರು ಹೋಗ್ಲಿಕ್ಕೆ ಮಾಡಿದಂಥ ಏನು ಹೋಲ್ ಅಂತ ಇರ್ಬೋದು, ಅದಕ್ಕೆ ಇಡೀ ಅದು ಎತ್ತರದಲ್ಲಿ ಬಂದು ಕಾಟಾಚಾರಕ್ಕೆ ಮಾಡಿದ್ದಾರೆ. ಕೆಲವು ಕಡೆ ಅಂತೂ ಇದು ಮಳೆ ನೀರು ರಸ್ತೆಯಲ್ಲೇ ನಿಂತು ರಸ್ತೆ ಹಾಳಾಗ್ತಾ ಇದೆ, ರಸ್ತೆ ವಾಹನಗಳಿಗೆ ಅಪಘಾತಕ್ಕೆ ಕಾರಣ ಆಗ್ತಾ ಇದೆ. ದಯವಿಟ್ಟು ಈ ಒಂದು ಜಿಲ್ಲಾಡಳಿತದಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನಮ್ಮ ಸಂಸದರಿರ್ಬೋದು, MLA ಇರ್ಬೋದು, ಯಾರೇ ಇಲ್ಲಿ ಈ ಒಂದು ಸಮಗ್ರ ಮಂಗಳೂರು ಮೂಡಬಿದ್ರೆ ಕಾರ್ಕಳದ ಇಡೀ ರಸ್ತೆಯ ಅಧ್ಯಯನ ಮಾಡಿ ಎಲ್ಲೆಲ್ಲ ಸಮಸ್ಯೆ ಇದೆ ಅದನ್ನು ಪರಿಹಾರ ಮಾಡಿ ಏನು ಅವಘಡ ಆಗಬಾರ್ದು ಅಂತ ಹೇಳುವ ಒಂದು ಕಾರಣ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಉಡುಪು ಟೆಂಪಲ್ ಹತ್ರ ನೀವು ಈಗ ನೋಡಿದರೆ ಅಲ್ಲಿ ಒಂದು ಅಂಡರ್ ಪಾಸ್ ಮಾಡಿದ 2 ಕಡೆ ಸಹ ಮಣ್ಣು ಮಳೆ ನೀರಿಗೆ ಮತ್ತು ವಾಹನದ ಭಾರಕ್ಕೆ ಜಗ್ಗಿ ವಾಹನಗಳಿಗೆ ಹೋಗ್ಲಿಕ್ಕೆ ತೊಂದರೆ ಆಗ್ತದೆ. ಇನ್ನೂ ಅದು ಸ್ವಲ್ಪ ಒಳಗೆ ಜಗ್ಗಿದ್ರೆ ಅಪಘಾತಕ್ಕೆ ಸಹ ಕಾರಣ ಆಗ್ಬೋದು. ದಯವಿಟ್ಟು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಈ ಒಂದು ಕಾಮಗಾರಿ ಕೈಗೊಂಡ ಕಂಪನಿಯವರು ತಕ್ಷಣ ಅದಕ್ಕೆ ಮಣ್ಣು ತುಂಬಿಸಿ ಅಥವಾ ಜಲ್ಲಿ ತುಂಬಿಸಿ ಅದನ್ನು ಸರಿ ಮಾಡಿ ಯಾವುದೇ ಅವಘಡ ಆಗದಂತೆ ಕಲ್ಪಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಮುಂಗಾರು ಮಳೆ ಚುರುಕುಗೊಳ್ಳುವ ಮುನ್ನವೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಡೆಗೋಡೆ ನಿರ್ಮಾಣ ಹಾಗೂ ರಸ್ತೆ ದುರಸ್ತಿಗೆ ಮುಂದಾಗಬೇಕಿದೆ. ಇಲ್ಲದಿದ್ದರೆ ಸಾರ್ವಜನಿಕರ ಆಕ್ರೋಶದ ಕಟ್ಟೆ ಒಡೆಯುವುದರಲ್ಲಿ ಸಂಶಯವಿಲ್ಲ.